ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವಿವತ್ತು ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ಜಸ್ಟಿಸ್ ಪಕ್ಷವು ಬ್ರಾಹ್ಮಣೇತರ ಚಳವಳಿಯನ್ನು ಈ ರಾಜ್ಯದಲ್ಲಿ ಪ್ರಾರಂಭಿಸಿತು. ಇದಕ್ಕೆ ಸರಿಯಾದ ಉತ್ತರ ಮದ್ರಾಸ್. ಅಂದರೆ ಪ್ರಸ್ತುತ ಏನು ತಮಿಳುನಾಡು ಇದೆಯಲ್ಲ, ಮೊದಲು ತಮಿಳುನಾಡನ್ನು ಏನಂತ ಕರಿತಿದ್ರು, ಮದ್ರಾಸ್ ಅಂತ ಕರಿತಿದ್ರು. ನೆಕ್ಸ್ಟ್, ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಅಖಿಲ ಭಾರತ ಅಸ್ಪೃಶ್ಯತಾ ವಿರೋಧಿ ಒಕ್ಕೂಟವನ್ನು ಪ್ರಾರಂಭಿಸ್ತಾರೆ. RIN ದಂಗೆ 1946ರಲ್ಲಿ ಇದು RIN ದಂಗೆ ನಡೀತೈತಲ್ಲ, ಈ ದಂಗೆ ಏನೈತೆ ಅಂತೇಳಿ ಕೇಳಲಾಗಿದೆ. ಇದು ಒಂದು ನೌಕಾ ಮುಷ್ಕರವಾಗಿದೆ. ಏನು ನೌಕಾ ಮುಷ್ಕರ. ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಈ ಗ್ರಂಥದಲ್ಲಿದೆ. ನೋಡಿ ಫ್ರೆಂಡ್ಸ್, ಕರ್ನಾಟಕದ ಬಗ್ಗೆ ಎಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಇತ್ತು, ಯಾವ ಗ್ರಂಥದಲ್ಲಿ ಉಲ್ಲೇಖ ಇತ್ತದೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಹಾಭಾರತ. ಮಹಾಭಾರತದಲ್ಲಿ ಏನಿತ್ತಪ್ಪ ಅಂದರೆ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವಿತ್ತು. ವೇದಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ ವಿಜಯನಗರದ ದೊರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೊದಲನೇ ಬುಕ್ಕರಾಯ. ಮೊದಲನೇ ಬುಕ್ಕರಾಯ ಏನು ಮಾಡಿದ್ದಪ್ಪ ಅಂದರೆ ವೇದಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ್ದ. ಹಾಗಾದರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಹರಿಹರ ಮತ್ತು ಬುಕ್ಕರಾಯ. ಯಾರು? ಹರಿಹರ ಮತ್ತು ಬುಕ್ಕರಾಯ. ಇವರನ್ನು ಹಕ್ಕ ಬುಕ್ಕ ಅಂತೂ ಕೂಡ ಕರೀತಾರೆ. ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದರೆ 1336ರಲ್ಲಿ. ಎಲ್ಲಪ್ಪ ಅಂದರೆ ತುಂಗಭದ್ರಾ ನದಿಯ ದಡದಲ್ಲಿ. ಎಲ್ಲಿ? ತುಂಗಭದ್ರಾ ನದಿಯ ತೀರದಲ್ಲಿ ಹಂಪಿ ಅನ್ನುವಂಥ ಸ್ಥಳ. ಹಂಪಿ ಇವರ ರಾಜಧಾನಿಯಾಗಿತ್ತು. ನೆಕ್ಸ್ಟ್, ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ. ಇದಕ್ಕೆ ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರು. ಚಿಕ್ಕದೇವರಾಜ ಒಡೆಯರು ಏನು ಮಾಡ್ತಾರಪ್ಪ ಅಂದರೆ ಬೆಂಗಳೂರು ಎಂಬ ನಗರವನ್ನು ಮೊಘಲರಿಂದ ಕೊಂಡುಕೊಳ್ತಾರೆ. ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಉತ್ಪನ್ನವಾದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಹರಪ್ಪ ಎಂಬ ನಗರದಲ್ಲಿ ಸಿಂಧೂ ನಾಗರಿಕತೆಯ ಮೊಟ್ಟ ಮೊದಲ ಅವಶೇಷಗಳು ಕಂಡುಬರ್ತವೆ. ಈ ಹರಪ್ಪ ಎಂಬ ನಗರವನ್ನು 1921ರಲ್ಲಿ ದಯಾರಾಮ್ ಸಾಹ್ನಿ, ಯಾರು? ದಯಾರಾಮ್ ಸಾಹ್ನಿ ಅನ್ನೋರು ಅನ್ವೇಷಣೆ ಮಾಡ್ತಾರೆ. ಅದೇ ರೀತಿಯಾಗಿ ಮೊಹೆಂಜೊದಾರೋ ನಗರವನ್ನು 1922ರಲ್ಲಿ RD ಬ್ಯಾನರ್ಜಿಯವರು ಏನು ಮಾಡ್ತಾರಪ್ಪ ಅಂದರೆ ಇದನ್ನು ಮೊಹೆಂಜೊದಾರೋ ನಗರವನ್ನು ಕಂಡುಹಿಡಿತಾರೆ. ನೆಕ್ಸ್ಟ್, ಮಹಾಬಲಿಪುರಂನಲ್ಲಿರುವ ಕಡಲ ತೀರ ದೇವಾಲಯವನ್ನು ಕಟ್ಟಿಸಿದವನು. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಮೊದಲನೇ ನರಸಿಂಹವರ್ಮನ್. ನರಸಿಂಹವರ್ಮನ್ ಏನು ಮಾಡ್ತಾನಂದರೆ ಮಹಾಬಲಿಪುರಂನಲ್ಲಿ ದೇವಾಲಯವನ್ನು ಕಟ್ಟಿಸ್ತಾನೆ. ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತಂದ ದೆಹಲಿಯ ಸುಲ್ತಾನ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನಪ್ಪ ಅಂದರೆ ಮಾರುಕಟ್ಟೆ ನಿಯಂತ್ರಣಗಳನ್ನು ಜಾರಿಗೆ ತರ್ತಾನೆ. ಆಗ್ರಾ ನಗರದ ಸಂಸ್ಥಾಪಕ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಸಿಕಂದರ್ ಲೋಧಿ. ಸಿಕಂದರ್ ಲೋಧಿ ಏನು ಮಾಡ್ತಾನಪ್ಪ ಅಂದರೆ ಆಗ್ರಾ ಎಂಬ ನಗರವನ್ನು ಕಟ್ಟಿಸ್ತಾನೆ. ಈ ಆಗ್ರಾ ಎಂಬ ನಗರ ಯಾವ ರಾಜ್ಯದಲ್ಲಿ ಕಂಡುಬರ್ತೈತೆ ಅಂದರೆ UP ಅಂದರೆ ಉತ್ತರ ಪ್ರದೇಶ್ ರಾಜ್ಯದಲ್ಲಿ ಕಂಡುಬರುತ್ತೆ. UPಯ ಪ್ರಸ್ತುತ ಮುಖ್ಯಮಂತ್ರಿ ಯಾರಾದಾರಪ್ಪ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಅದಾರ. ಯಾರಾದಾರ? ಯೋಗಿ ಆದಿತ್ಯನಾಥ್. UPಯ ರಾಜಧಾನಿ, ಉತ್ತರ ಪ್ರದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಲಕ್ನೋ. ಯಾವುದು? ಲಕ್ನೋ. ಪ್ರಸ್ತುತ ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಎಲ್ಲಪ್ಪ ಅಂದರೆ ಅಯೋಧ್ಯೆಯಲ್ಲಿ. ಎಲ್ಲಿ? ಅಯೋಧ್ಯೆ. ಈ ಅಯೋಧ್ಯೆ ಎಂಬ ನಗರವು ಯಾವ ನದಿಯ ತೀರದಲ್ಲಿದೆ ಅಂದರೆ ಸರಯೂ ನದಿಯ ತೀರದಲ್ಲಿದೆ. ಯಾವ ನದಿ? ಸರಯೂ ನದಿಯ ತೀರದಲ್ಲಿದೆ. ಇವೆಲ್ಲ ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಶಿವಾಜಿಯ ಕಾಲದ ಮರಾಠ ಆಡಳಿತ ವ್ಯವಸ್ಥೆಯಲ್ಲಿ ಪೇಶ್ವೆ ಇದರ ಉಸ್ತುವಾರಿಯನ್ನು ಹೊಂದಿದ್ದನು. ಇದಕ್ಕೆ ಸರಿಯಾದ ಉತ್ತರ ಸಾಮಾನ್ಯ ಆಡಳಿತ. ಯಾವುದರ ಉಸ್ತುವಾರಿಯನ್ನು ಹೊಂದಿದ್ದ? ಪೇಶ್ವೆ ಸಾಮಾನ್ಯ ಆಡಳಿತದ ಉಸ್ತುವಾರಿಯನ್ನು ಹೊಂದಿದ್ದ. ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಢಾಕಾ. ಬಾಂಗ್ಲಾದೇಶದ ರಾಜಧಾನಿಯಾದಂಥ ಯಾವ ದೇಶದ ರಾಜಧಾನಿ? ಬಾಂಗ್ಲಾದೇಶದ ರಾಜಧಾನಿಯಾದಂಥ
ಢಾಕಾ ಎಂಬ ನಗರದಲ್ಲಿ ಮುಸ್ಲಿಂ ಲೀಗ್ ಏನಾಗುತ್ತೆ ಸ್ಥಾಪನೆಯಾಗುತ್ತೆ. ಬಾಂಗ್ಲಾದೇಶದ ಕರೆನ್ಸಿ ಯಾವುದಪ್ಪ ಅಂದರೆ ಟಾಕಾ. ಟಾಕಾ ಬಾಂಗ್ಲಾದೇಶದ ಕರೆನ್ಸಿ. ಢಾಕಾ ಬಾಂಗ್ಲಾದೇಶದ ರಾಜಧಾನಿ. ಗಡಿನಾಡು ಗಾಂಧಿ ಎಂದು ಜನಪ್ರಿಯರಾಗಿದ್ದ ಮುಸ್ಲಿಂ ನಾಯಕ. ನೋಡಿ ಫ್ರೆಂಡ್ಸ್, ಗಡಿನಾಡು ಗಾಂಧಿ ಅಂತೇಳಿ ಯಾರನ್ನು ಕರಿತಿದ್ರಪ್ಪ ಅಂದರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನು ಕರಿತಿದ್ರು. 6ನೇ ಶತಮಾನದಲ್ಲಿ ಬೌದ್ಧ ಧರ್ಮವು, ನೋಡಿ ಫ್ರೆಂಡ್ಸ್, 6ನೇ ಶತಮಾನದಲ್ಲಿ ಏನಾಗುತ್ತೆ ಅಂದರೆ ಬೌದ್ಧ ಧರ್ಮ ಸ್ಥಾಪನೆ ಆಗುತ್ತೆ. ಈ ಬೌದ್ಧ ಧರ್ಮ ಯಾಕೆ ಸ್ಥಾಪನೆ ಆಗ್ತೈತೆ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಬ್ರಾಹ್ಮಣ ಪಾರಮ್ಯದ ವಿರುದ್ಧ ಪ್ರತಿಭಟನೆಯಾಗಿತ್ತು. ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂದರೆ ಗೌತಮ್ ಬುದ್ಧ. ಯಾರು? ಗೌತಮ್ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ. ಲೋಥಾಲ್ ಮತ್ತು ಕಾಲಿಬಂಗನ್ಗಳು ಯಾವುದಕ್ಕೆ ಸಂಬಂಧಿಸಿವೆ? ಇದಕ್ಕೆ ಸರಿಯಾದ ಉತ್ತರ ಹರಪ್ಪ ಸಂಸ್ಕೃತಿ. ನೋಡಿ ಫ್ರೆಂಡ್ಸ್, ಲೋಥಾಲ್ ಮತ್ತು ಕಾಲಿಬಂಗನ್ ಎಂಬ 2 ನಗರಗಳದಾವಲ್ಲ, ಇವು ಹರಪ್ಪ ಸಂಸ್ಕೃತಿ ಅಥವಾ ಸಿಂಧೂ ನಾಗರಿಕತೆಯ 2 ನಗರಗಳಾಗಿವೆ. ನೆಕ್ಸ್ಟ್, ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಈ ಲೋಹದ ಪರಿಚಯ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ಸಿಂಧೂ ನಾಗರಿಕತೆಯ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ ಅಂದರೆ ಕಬ್ಬಿಣದ ಪರಿಚಯ ಇರಲಿಲ್ಲ. ಯಾವುದು? ಕಬ್ಬಿಣ. ಹಾಗೆ ಇವರಿಗೆ ಕೇತ್ರಿ ಅತ್ತೆ ಕರೀತಾರೆ ಕಾಮನ್ ಆಗಿ. ಕೇತ್ರಿಯ ಪರಿಚಯ ಇರಲಿಲ್ಲ. ಕೇತ್ರಿ ಅಂದರೆ ಏನು ಸರ್ ಅತ್ತೆ ನೀವು ಕೇಳ್ಬೋದು. ಒಂದನೇದ್ದು ಕಬ್ಬಿಣ. ಯಾವುದು? ಕಬ್ಬಿಣದ ಪರಿಚಯ ಇರಲಿಲ್ಲ. ಎರಡನೇದ್ದು ಕುದುರೆಯ ಪರಿಚಯ ಇರಲಿಲ್ಲ ಇವರಿಗೆ. ನೆಕ್ಸ್ಟ್, ಕಬ್ಬಿಣ ಪರಿಚಯ ಇರಲಿಲ್ಲ. ನೋಡಿ, ಲೋಹ ಅಂತ ಕೇಳಿದರೆ ಕಬ್ಬಿಣ ಲೋಹದ ಪರಿಚಯ ಇರಲಿಲ್ಲ. ಪ್ರಾಣಿ ಅಂತ ಕೇಳಿದರೆ ಕುದುರೆ ಪ್ರಾಣಿಯ ಪರಿಚಯ ಇರಲಿಲ್ಲ. ಯಾವುದು ಸಸ್ಯ ಅಂತ ಕೇಳಿದರೆ ಕಬ್ಬಿನ ಪರಿಚಯ ಇರಲಿಲ್ಲ. ಯಾರಿಗೆ? ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ. ನೆಕ್ಸ್ಟ್, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಪ್ರಕೃತಿಯ ಆರಾಧನೆ. ನೋಡಿ ಫ್ರೆಂಡ್ಸ್, ಋಗ್ವೇದ ಧರ್ಮದ ವಿಶಿಷ್ಟ ಲಕ್ಷಣ ಏನಪ್ಪ ಅಂದರೆ ಅವರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು. ಮೈಸೂರು ಸಂಸ್ಥಾನವು ಭಾರತ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ದಿವಾನರಾಗಿದ್ದವರು ಯಾರು? ನೋಡಿ ಫ್ರೆಂಡ್ಸ್, ಮೈಸೂರು ಸಂಸ್ಥಾನ ಭಾರತದ ಒಕ್ಕೂಟವನ್ನು ಸೇರಿದ ಸಂದರ್ಭದಲ್ಲಿ ಯಾರು ದಿವಾನರಾಗಿದ್ದರಂತೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ರಾಮಸ್ವಾಮಿ ಮೊದಲಿಯಾರ್. ಇವರ ಪೂರ್ಣ ಹೆಸರು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಇವರ ದಿವಾನರಾಗಿರುವಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನ ಏನು ಮಾಡುತ್ತೆ? ಭಾರತದ ಒಕ್ಕೂಟವನ್ನು ಸೇರುತ್ತೆ. ಇವರ ದಿವಾನರಾಗಿದ್ದ ಸಂದರ್ಭದಲ್ಲಿ ಮೈಸೂರು ಚಲೋ ಚಳುವಳಿ ಕೂಡ ಆರಂಭ ಆಗುತ್ತೆ. ಯಾವ ಚಳುವಳಿ? ಮೈಸೂರು ಚಲೋ ಚಳುವಳಿ. ಇದು ಮೈಸೂರು ಚಲೋ ಚಳುವಳಿ ಬೆಂಗಳೂರಿನಿಂದ ಪ್ರಾರಂಭವಾಗಿ ಮೈಸೂರಿನವರೆಗೆ ನಡೆಯುತ್ತೆ. ನೆಕ್ಸ್ಟ್, ಗುಪ್ತರ ಕಾಲದ ತರುವಾಯದ ಅವಧಿಯಲ್ಲಿ ಭೂಮಿಯನ್ನು ಏನಂತ ಇದು ಮಾಡ್ತಿದ್ರಪ್ಪ ಅಂದರೆ ರಾಜ್ಯ ಆಸ್ತಿ ಎಂದು ಪರಿಗಣಿಸಲಾಗ್ತಿತ್ತು. ಗುಪ್ತರ ಕಾಲದಲ್ಲಿ ಭೂಮಿಯನ್ನು ರಾಜ್ಯ ಆಸ್ತಿ ಅಂತ ಪರಿಗಣಿಸಲಾಗ್ತಿತ್ತು. ಚೋಳರ ಕಾಲವು ಯಾವುದಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು? ನೋಡಿ ಫ್ರೆಂಡ್ಸ್, ಚೋಳರ ಕಾಲವು ಯಾವುದಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು ಅಂದರೆ ಗ್ರಾಮ ಸಭೆಗಳು ಅಥವಾ ಗ್ರಾಮಾಡಳಿತ ಅಂತ ಕರೀತಾರೆ. ಯಾವುದು? ಗ್ರಾಮಾಡಳಿತಕ್ಕೆ ಹೆಚ್ಚು ಪ್ರಸಿದ್ಧವಾಗಿತ್ತು. ಯಾವುದು? ಚೋಳರ ಕಾಲದಲ್ಲಿ. ಅದರಲ್ಲಿ ಒಂದು ಶಾಸನ ಬರುತ್ತೆ, ಉತ್ತರ ಮೇರೂರು ಶಾಸನತೆ ಬರುತ್ತೆ. ಯಾವ ಶಾಸನ? ಉತ್ತರ ಮೇರೂರು ಶಾಸನ. ಈ ಉತ್ತರ ಮೇರೂರು ಶಾಸನ ಯಾವುದರ ಬಗ್ಗೆ ತಿಳಿಸುತ್ತಂದರೆ ಗ್ರಾಮಾಡಳಿತದ ಬಗ್ಗೆ ತಿಳಿಸೈತಿ. ಇದನ್ನು ಯಾರು ಹೊರಡಿಸ್ತಾರೆ ಅಂದರೆ 1ನೇ ಪರಾಂತಕ. ಯಾರು ಹೊರಡಿಸ್ತಾರೆ? 1ನೇ ಪರಾಂತಕ ಹೊರಡಿಸ್ತಾನೆ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕೇಳಲಾದ ಇತಿಹಾಸದ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ನಿಮಗೆ ಇಷ್ಟವಾದರೆ ಈ ಕ್ಲಾಸ್ಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.